ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋಂಥ ವೀಡಿಯೋ ಬಂದ್ಬಿಟ್ಟು ವೇಸ್ಟಾಗಿ ಬಿಸಾಕುವಂಥ ಒಂದು ಬಿಸ್ಕೆಟ್ ಪ್ಯಾಕೆಟ್ ಕವರಿಂದ ಈ ಥರ ಒಂದು ಕ್ರಾಫ್ಟ್ ವೀಡಿಯೋ ಮಾಡೋದು ತೋರಿಸ್ಕೊಡ್ತೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು, ಯಾವುದೇ ರೀತಿ ದುಡ್ಡು ಖರ್ಚು ಮಾಡೋದು ಬೇಕಾಗಿಲ್ಲ ಇದು ಮಾಡೋದಕ್ಕೆ. ಸೊ ಈ ವಿಡಿಯೋ ನೋಡೋಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ವೀಡಿಯೋ ನೋಡ್ಕೊಬರೋಣ. ಸೊ ನೋಡಿ, ಇವಾಗ ನಾನು ಮೊದಲಿಗೆ ಈ ಥರ ಮನೇಲಿರುವಂಥ ಪಾರ್ಲಿಜಿ ಬಿಸ್ಕೆಟು, ಯಾವ ಬಿಸ್ಕೆಟ್ ಆದರೂ ಆಗಲಿ ಅದ್ರ ಪ್ಯಾಕೆಟಲ್ಲಿ ಹಿಂದ್ಗಡೆ ಸಿಲ್ವರ್ ಕಲರ್ ಇರುತ್ತಲ್ವ ಅಂಥದ್ದು ಯೂಸ್ ಮಾಡ್ಕೊಳ್ಳಿ. ಸೊ ಇದೇ ಅಂತಲ್ಲ, ನೀವು 5 ರೂಪಾಯಿದು 10 ರೂಪಾಯಿದು ಚಿಪ್ಸ್ ಪ್ಯಾಕೆಟ್ ತೊಗೊತೀರಲ್ಲ ಅದು ಕೂಡ ಯೂಸ್ ಮಾಡ್ಕೊಬೋದು. ಬಿಸ್ಕೆಟ್ ಕವರ್ ಅಂತಲ್ಲ, ಚಿಪ್ಸ್ ಪ್ಯಾಕೆಟ್ ಕೂಡ ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಈ ಥರ ವೇಸ್ಟ್ ಆಗಿರೋವಂಥ ಒಂದು ಇನ್ವಿಟೇಷನ್ ಕಾರ್ಡಲ್ಲಿ ಈ ಥರ ಒಂದು ಎಲೆ ಶೇಪು ಮತ್ತು ರೌಂಡ್ ಶೇಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇನಕ್ಕೆ ಅಂದರೆ ಈ ಥರ ಪ್ರಿಂಟ್ ಥರ ಇದು. ಸೊ ಇದನ್ನು ಇಟ್ಕೊಂಡು ನಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಕಟ್ ಮಾಡ್ಕೊಬೋದು. ಇದನ್ನು ನೀವು ತುಂಬ ದಿವಸ ಕ್ರಾಫ್ಟ್ ಮಾಡಿ ಇಟ್ಕೊಬೋದು, ಯಾವುದೇ ರೀತಿ ಇದು ಚೇಂಜ್ ಆಗೋದಿಲ್ಲ. ಯಾವಾಗ ಬೇಕಂದ್ರೆ ಅವಾಗ ಒರೆಸಿ ಕೂಡ ಇಟ್ಕೊಬೋದು, ಅದು ಹಾಗೇ ಇರುತ್ತೆ, ಹೊಸ್ದಾಗಿ ತಂದಿರೋ ಥರನೇ ಇರುತ್ತೆ. ಸೊ ಈ ಥರ ಒಂದು ಕೆಲವೊಂದು ಕ್ರಾಫ್ಟು ತುಂಬ ಜನ ಅಂಗಡಿಯಿಂದ ತಗೊಬಂದು ಮನೇಲಿ ಇಡೋದಕ್ಕಿಂತ ನೀವು ಮನೇಲಿರೋಂಥ ಐಟಮಿಂದನೇ ಈ ಥರ ಕ್ರಾಫ್ಟ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಈ ಥರ ಶೇಪೆಲ್ಲ ಕಟ್ ಮಾಡ್ಕೊತೀನಿ. ಇಲ್ಲಿ ಎಲೆ ಶೇಪ್ ಥರ ಸ್ವಲ್ಪ ದೊಡ್ಡ ಸೈಜು ಚಿಕ್ಕ ಸೈಜು ಆ ರೌಂಡ್ ಶೇಪದು ಒಂದೇ ಒಂದು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ನನ್ನ ಹತ್ರ ಈ ಥರ ವೇಸ್ಟಾಗಿ ಕಾರ್ಡ್ಬೋರ್ಡ್ ಇತ್ತು, ಅದಕ್ಕೆ ಈ ಥರ ಕಲರ್ ಪೇಪರ್ ಅಂಟಿಸಿಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಕಾರ್ಡ್ಬೋರ್ಡ್ ಇಲ್ಲಾಂದರೆ ಯಾವುದಾದ್ರೂ ಒಂದು ರಟ್ಟು ಇರುತ್ತಲ್ವ, ಇಲ್ಲೊಂದೇ ಮದುವೆ ಕಾರ್ಡ್ ಇರುತ್ತಲ್ವ, ಅದರಲ್ಲಿ ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಈ ಕಲರ್ ಪೇಪರ್ ನಿಮ್ಗೆ ಇಷ್ಟವಾದಂಥ ಕಲರ್ನ ಅಂಟಿಸ್ಕೊಳ್ಳಿ. ನಾನಿಲ್ಲಿ ಚಾಕ್ಲೇಟ್ ಕಲರಲ್ಲಿ ಅಂಟಿಸ್ಕೊಂಡಿದ್ದೀನಿ, ಅಂದರೆ ಕಾಫಿ ಕಲರ್ ಅಂತಾರಲ್ಲ ಆ ಥರ. ಸೊ ಇದಕ್ಕೆ ಬ್ಲ್ಯಾಕ್ ಇದ್ರೂ ಕಾಂಬಿನೇಷನ್ ಸೂಪರಾಗಿರುತ್ತೆ. ಸ್ವಲ್ಪ ಡಾರ್ಕ್ ಕಲರ್ ತೊಗೊಳ್ಳಿ. ನಾನು ಇವಾಗ ಎಲೆ ಥರ ಮತ್ತು ರೌಂಡ್ ಶೇಪ್ ಥರ ಕಟ್ ಮಾಡಿದ್ನಲ್ಲ, ಈ ಥರ ಗಮ್ಮಿಂದ ಅಂಟಿಸ್ಕೊತಾ ಇದ್ದೀನಿ. ಇದೊಂಥರ ಫ್ಲವರ್ ಥರ ಬಂದು ಹಾಗೆ ತುದಿವರೆಗೂ ಎಲೆ ಥರ ಬರಬೇಕು, ನೋಡೋಕೆ ತುಂಬಾ ಲುಕ್ ಆಗಿರುತ್ತೆ. ಯಾರಾದರೂ ಮನೆಗೆ ಬಂದಾಗ ನೋಡಿದಾಗ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಈ ಥರ ಒಂದು ಕ್ರಾಫ್ಟು ಬಿಸ್ಕೆಟ್ ಪ್ಯಾಕೆಟಿಂದ ಮಾಡಿರೋದಂತ. ಅಷ್ಟು ಚೆನ್ನಾಗಿರುತ್ತೆ, ಒಂಥರ ಗ್ರ್ಯಾಂಡಾಗಿರುತ್ತೆ. ನೀವು ಇನ್ನೂ ದೊಡ್ಡ ಕಾರ್ಡ್ಬೋರ್ಡಲ್ಲಿ ಮಾಡಿದ್ರೆ ಇನ್ನೂ ಸೂಪರಾಗಿ ಲುಕ್ ಆಗಿರುತ್ತೆ. ನಿಮ್ಮ ಹತ್ರ ಈ ಥರ ಬಿಸ್ಕೆಟ್ ಪ್ಯಾಕೆಟ್ ಕವರ್ ಇಲ್ಲ ಅಂದರೆ, ಸೊ ಅಡುಗೆ ಯೂಸ್ ಮಾಡ್ತೀರಲ್ಲ ಸಿಲ್ವರ್ ಫಾಯಿಲ್ ಪೇಪರು, ಸೊ ಅದರಲ್ಲೂ ಕೂಡ ನೀವು ಟ್ರೈ ಮಾಡ್ಬೋದು. ಅದಂತೂ ಇನ್ನೂ ತುಂಬಾ ಲುಕ್ ಆಗಿರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಇವಾಗ ನೋಡ್ತಾ ಇರ್ಬೋದು ನಾನು ಯಾವ ಥರ ಮಾಡಿದ್ದೀನಿ ಅಂತ. ಸೊ ಈ ಐಡಿಯಾ ನಿಮಗೆಲ್ಲ ಇಷ್ಟ ಆಗಿದೆ, ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ, ನೋಡೋಕ್ಕೂ ಲುಕ್ ಆಗಿರುತ್ತೆ. ಸೊ ಇದನ್ನು ಒಂದು ಡಬಲ್ ಗಮ್ ಟೇಪಿಂದ ಅಂಟಿಸ್ಕೋಬೋದು ಗೋಡೆಗೆ. ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ಈ ಥರ ಬಿಸ್ಕೆಟ್ ಕವರ್ ತೊಗೊಂಡಿದ್ದೀನಲ್ಲ, ಅದನ್ನು ಈ ಥರ ಒಂದು ಮೆಜರ್ಮೆಂಟ್ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಮೆಜರ್ಮೆಂಟ್ ಬೇಕು ಅಂದ್ರೆ ಅದಕ್ಕೆ ಕಟ್ ಮಾಡ್ಕೊಳ್ಳಿ. ನಾನೊಂದು ಮೀಡಿಯಮಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಅಗಲ ಮಾಡ್ಕೊಂಡಿದ್ದೀನಿ. ನಿಮಗೆ ದೊಡ್ಡ ಸೈಜ್ ಬೇಕಂದರೆ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ. ಇವಾಗ ಈ ಥರ ನನ್ನ ಹತ್ರ ಒಂದು ಸ್ಟಿಕ್ ಇದೆ, ಅದನ್ನು ಈ ಥರ ರೋಲ್ ಮಾಡ್ಕೊತೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಪೆನ್ನಿನ ರೀಫಲು ಅಥವಾ ಪೆನ್ಸಲು ಮತ್ತು ಟೂತ್ ಪಿಕ್ ಕಡ್ಡಿ, ಆ ಥರ ಪರ್ಕೆ ಕಡ್ಡಿ ಅದರಲ್ಲಿ ಕೂಡ ರೋಲ್ ಮಾಡ್ಕೊಬೋದು. ಆ ಥರ ಮಾಡಿಬಿಟ್ಟು ಈ ಕಡೆ ತುದಿನಲ್ಲೂ ಗಮ್ ಟೇಪಿಂದ ಇದನ್ನು ಕವರ್ ಮಾಡ್ಕೊತೀನಿ. ಯಾಕಂದರೆ ಫೆವಿಕಲ್ ಗಮ್ ಹಾಕಿದ್ರೆ ಇದು ಬೇಗನೆ ಅಂಟೋದಿಲ್ಲ. ನಿಮ್ಮ ಹತ್ರ ಗ್ಲೂ ಗನ್ನು ಅಥವಾ ಫೆವಿ ಬಾಂಡ್ ಇದ್ದರೆ ಅಂಟಿಸ್ಕೊಳ್ಳಿ. ನೋಡಿ, ಈ ಥರ ನಾನು ಮಾಡಿಟ್ಕೊಂಡಿದ್ದೀನಿ. ಒಟ್ಟು ಇದು 10 ಪೀಸ್ ಬೇಕಾಗುತ್ತೆ. ಈ ಥರ ಒಂದು 10 ಪೀಸ್ ಮಾಡಿದ್ದೀನಿ. ಇವಾಗ ಇದು ಮಮ್ಮಿ ಮ್ಯಾಜಿಕ್ ಬಿಸ್ಕೆಟ್ ಇದೆಯಲ್ವ, ಅದು ತೊಗೊಂಡಿರೋದು ನಾನು ಅದರಲ್ಲಿ, ಯಾಕಂದರೆ ಗ್ರೀನ್ ಕಲರ್ ಇರುತ್ತೆ. ಸೊ ಇದನ್ನು ನಾನು ಒಂಥರ ಎಲೆ ಥರ ಶೇಪಲ್ಲಿ ಪ್ಯಾಟರ್ನ್ ಇಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಹಾಗೆ ಡೈರೆಕ್ಟಾಗಿ ಕೂಡ ಬರುತ್ತೆ, ಕಟ್ ಮಾಡೋದಾದರೆ ಕಟ್ ಮಾಡ್ಕೊಬೋದು. ಈಗ ಇದನ್ನು ನಾನು 3 ಎಲೆ ಜಾಯಿನ್ ಮಾಡಿಕೊಂಡು ಸ್ಟ್ಯಾಪ್ಲರ್ ಪಿನ್ನಿಂದ ಈ ಥರ ಪ್ರೆಸ್ ಮಾಡ್ಕೊತೀನಿ. ಈ ಥರ ಮಾಡೋದ್ರಿಂದ ಅದು ಈಸಿಯಾಗಿ ಒಂದು ಲುಕ್ ಇರುತ್ತೆ, ನೋಡ್ತಾ ಇರ್ಬೋದು. ಇವಾಗ ಉಳಿದಿರೋದನ್ನು ನಾನು ಅದೇ ರೀತಿ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೇನಾದರೂ ನಿಮ್ಗೆ ಫ್ಲವರ್ ಗೊತ್ತಿದ್ದರೆ ಫ್ಲವರ್ ಕೂಡ ಮಾಡಿಟ್ಕೊಬೋದು. ನೋಡಿ, ಇವಾಗ ನಾನು ವೀಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ಆ ಥರ ಜೋಡಿಸ್ಕೊಳ್ಳಿ. ಇದನ್ನು ನೀವು ಫೆವಿಕಲ್ಲಿಂದ ಅಂಟ್ಸೋಕೆ ಹೋದರೆ ಅದು ಬೇಗನೆ ಅಂಟೋದಿಲ್ಲ, ಜರುಗುತ್ತೆ. ಸೊ ಇದನ್ನು ನೀವು ಫೆವಿ ಬಾಂಡು ಅಥವಾ ಇಲ್ಲಾಂದರೆ ಗ್ಲೂಗನ್ನಿಂದ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಗ್ಲೂಗನ್ ಇವಾಗ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ. ಸಿಕ್ಕಿಲ್ಲ ಅಂದರೆ ಡಿ ಮಾರ್ಟು ಇಲ್ಲಾಂದರೆ ಆನ್ಲೈನಲ್ಲಿ ಕೂಡ ತರಿಸ್ಕೋಬೋದು, ಕಡಿಮೆ ರೇಟಿಗೆ ಸಿಗುತ್ತೆ ನಿಮಗೆ. ಸೊ ಅದರಲ್ಲೂ ಕ್ವಾಲಿಟಿದು ಬೇಕಂದರೆ ಕ್ವಾಲಿಟಿದು ಸಿಗುತ್ತೆ, ನೋಡಿ ತೊಗೊಬೋದು. ಇದು ತುಂಬಾ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ ಗ್ಲೂಗನ್ನಿಂದ. ಇವಾಗ ನಾನು ವೀಡಿಯೋದಲ್ಲಿ ಯಾವ ಥರ ತೋರಿಸಿದ್ದೀನೋ ಆ ಥರ ಅಂಟಿಸ್ಕೊಂಡು, ನಿಮಗೆ ಸೈಡ್ ಎಡ್ಜಸ್ ನೋಡೋಕ್ಕೆ ಚೆನ್ನಾಗಿಲ್ಲ ಅಂದರೆ ಸೈಡ್ ಎಡ್ಜಸ್ ಕೂಡ ಕಟ್ ಮಾಡ್ಕೊಬೋದು. ಒಂದೇ ಸಮ ಬೇಕಂದರೆ ಕೂಡ ಕಟ್ ಮಾಡ್ಕೊಬೋದು. ಇವಾಗ ನಾನು ಎಲೆ ಥರ ಸ್ಟಾಪ್ಲರ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಅಂಟಿಸ್ಕೊತಾ ಇದ್ದೀನಿ. ಇದನ್ನು ಗ್ಲೂಗನ್ನಿಂದನೇ ಅಂಟಿಸ್ಕೊತಾ ಇದ್ದೀನಿ. ಆವಾಗ ಒಂದು 3-4 ಸೆಕೆಂಡ್ಗೆ ಇದು ಡ್ರೈ ಆಗಿ ಹೋಗುತ್ತೆ. ಸೊ ತುಂಬ ದಿವಸನೂ ಬಾಳಿಕೆ ಬರುತ್ತೆ. ಅದಕ್ಕೋಸ್ಕರ ಗ್ಲೂಗನ್ ಇಸ್ಕೊಳ್ಳಿ ಅಂತ ಹೇಳ್ತಾ ಇರೋದು ನಾನು.
ಇವಾಗ ಅದೇ ಟೈಮ್ಗೆ ನಾನು ಒಂದು ಟೀ ಕಪ್ ಇತ್ತು ಪೇಪರ್ದು, ಅದಕ್ಕೆ ಈ ಥರ ಶೈನಿಂಗ್ ಬರುತ್ತಲ್ಲ ಗಮ್ ಟೇಪ್, ಅದನ್ನು ಅಂಟಿಸಿಟ್ಕೊಂಡಿದ್ದೀನಿ. ಅದರಲ್ಲಿ ಅರ್ಧ ಭಾಗ ಕಟ್ ಮಾಡಿದ್ದೀನಿ, ಅರ್ಧ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಒಂಥರ ಫ್ಲವರ್ ಪಾಟ್ ಇರೋ ಥರನೇ ಇರುತ್ತೆ ಲುಕ್ಕು, ನೋಡೋಕ್ಕೂ ಚೆನ್ನಾಗಿರುತ್ತೆ. ಅದು ಬೇಡ ಅಂದರೆ ನಿಮ್ಗೆ ಇಷ್ಟವಾಗಿರೋವಂಥ ಡಿಸೈನ್ ಯಾವುದೇ ರೀತಿ ಮಾಡ್ಕೋಬೋದು. ಆಲ್ರೆಡಿ ನಾನು ತೋರಿಸಿದ್ದೀನಿ ತುಂಬಾ ಕ್ರಾಫ್ಟು. ಸೊ ಇವಾಗ ಇದನ್ನೆಲ್ಲ ಅಂಟಿಸ್ಕೊಂಡಿದ್ದೀನಿ. ಈಗ ನನ್ನ ಹತ್ರ ಫ್ಲವರ್ ಮಾಡೋಕ್ಕೆ ಐಡಿಯಾ ಇಲ್ಲ, ಟೈಮು ಇಲ್ಲ ಅಂದ್ಬಿಟ್ಟು ನಾನು ಟರ್ಮಾಕೋಲ್ ಬಾಲ್ಸ್ ಇತ್ತು, ಅದನ್ನೇ ಅಂಟಿಸ್ಕೊತಾ ಇದ್ದೀನಿ. ನಿಮ್ಗೆ ಏನಾದರೂ ಫ್ಲವರ್ ಮಾಡೋಕ್ಕೆ ಗೊತ್ತಿದ್ರೆ ಅದು ಕೂಡ ನೀವು ಮಾಡಿ ಅಂಟಿಸ್ಕೋಬೋದು. ಇದು ಸಹ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಅಗ್ಲಲ್ಲೂ ಚೆನ್ನಾಗಿರುತ್ತೆ. ಇನ್ನೂ ಲೈಟ್ ಆಗ್ದಾಗ ಇನ್ನೂ ಶೈನಿಂಗ್ ಆಗಿ ಸಖತ್ತಾಗಿರುತ್ತೆ. ನೀವು ಎಲ್ಲಿ ಬೇಕಾದರೂ ನೀವು ರೂಮಲ್ಲಿ, ಲಿವಿಂಗ್ ರೂಮಲ್ಲಿ ಎಲ್ಲಿ ಬೇಕಾದ್ರೂ ಇದನ್ನು ಇಟ್ಕೋಬೋದು, ನೋಡೋಕ್ಕೆ ಸಖತ್ತಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಫಿನಿಶಿಂಗ್ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ನೀವು ಈ ಥರ ವೇಸ್ಟಾಗಿ ಬಿಸ್ಕೆಟ್ ಪ್ಯಾಕೆಟ್ ಕವರ್ನ ಬಿಸಾಡೋ ಬದಲು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬಾ ಕ್ರಾಫ್ಟ್ಗಳು ಮಾಡ್ಬೋದು. ನಾವು ಮನೆಯಲ್ಲಿ ಯಾವುದೇ ವಸ್ತು ಇದ್ರೇನೋ ಅದನ್ನು ಬಿಸಾಡೋ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡಿ, ಇದರಿಂದ ಏನಾದರೂ ಉಪಯೋಗ ಆಗುತ್ತಾ ಅಂತ. ಯಾಕಂದರೆ ಅವಾಗ ಕಸದಿಂದ ರಸ ಅಂತಾರಲ್ಲ, ಆ ಥರ ನಾವು ಈಸಿಯಾಗಿ ಮನೆಯಲ್ಲೇ ನಮ್ಗೆ ಬೇಕಾಗಿರೋ ಥರ ಕ್ರಾಫ್ಟ್ ಮಾಡ್ಕೊಬೋದು. ಸೊ ಖಂಡಿತ ಇವತ್ತು ತೋರಿಸಿರೋಂಥ ಈ 2 ಥರ ಕ್ರಾಫ್ಟ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ನೀವು ಇದೇ ರೀತಿ ಟ್ರೈ ಮಾಡಿ, ಯಾವ ರೀತಿ ಬಂತಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.